Hey guys, welcome back to Nagendra Nayak Narratives. ಮತ್ತೊಂದು ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ರಿಗೂ ಕಂಪ್ಲೇಂಟ್ ಇತ್ತಲ್ಲ, ನಾನು ಕನ್ನಡದಲ್ಲಿ ವಿಡಿಯೋ ಮಾಡೋದಿಲ್ಲ ಅಂತ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಕನ್ನಡದಲ್ಲೇ ಮಾಡುವ. ಈ ವಿಡಿಯೋ ಏನಂತಂದರೆ, ಚನ್ನಪಟ್ಟಣಕ್ಕೆ ಹೋಗಿದ್ದೆ ಅಲ್ಲ, ಅಲ್ಲಿ ಟಾಯ್ ಫ್ಯಾಕ್ಟ್ರಿಗೆ ಹೋಗಿದ್ದೆವು. ಅಲ್ಲಿಂದ ಕೆಲವು ಟಾಯ್ಸ್ ತೊಗೊಂಡು ಬಂದಿದ್ದೇವೆ. ಈಗ ನಮ್ಮ ಟೈಮಲ್ಲಿ ಪ್ಲಾಸ್ಟಿಕ್ ಟಾಯ್ಸ್ ಬಂದಿತ್ತು, ಆದ್ದರಿಂದ ನಮಗೆ ಅದರ ಮೇಲೆ ಹೆಚ್ಚು ಎಕ್ಸ್ಪೋಜರ್ ಇಲ್ಲ. ಅದರಲ್ಲಿ ಕೆಲವು ಟಾಯ್ಸ್ ನಾನು ಆಡಿದ್ದುಂಟು, ಬಟ್ ಆ ಮರದ್ದೇ ಟಾಯ್ಸ್ಗಳನ್ನು ಆಡಿ ದೊಡ್ಡದವರು ಕೆಲವು 3 ಜನ ಇದ್ದಾರೆ ನಮ್ಮೊಟ್ಟಿಗೆ. ಅವರನ್ನು ಗುರ್ತ ಮಾಡಿ ಕೊಡುವ. ನೋಡಿ, ಸೊ ನಮ್ಮೊಟ್ಟಿಗೆ 1947 ಇಂದ 1950 ವರೆಗಿನ ಮಾಡೆಲ್ಸ್ ಉಂಟು. ಈಗ ಇದು 1950 ಮಾಡೆಲ್ ಅಪ್ಪ, ಇದು ಸಹ 1950 ಮಾಡೆಲ್ ಅಮ್ಮ, ಇದು ಓಲ್ಡ್ ಮಾಡೆಲ್ 1947 ದೊಡ್ಡಮ್ಮ. ಆಯ್ತಾ? ಸೊ ಇವರ ಟೈಮಲ್ಲಿ ಹೇಗಾದ್ರೂ ಇದೆ, ಮರದ್ದೇ ಆಟ ಸಾಮಾನೆಲ್ಲ ಇತ್ತು. ಆದ್ರಿಂದ ಅವರಿಗೆಂತ ನೆನಪು ಬರ್ತದೆ, ಅವರಿಗೆ ಆಟ ಸಾಮಾನು ಎಷ್ಟಿಷ್ಟ ಆಗ್ತದೆ ಅದು ನೋಡುವ. ಸೊ ಸ್ಟಾರ್ಟ್ ಮಾಡುವ. ಪೋಟ್ಲಿಯಲ್ಲಿ ಸುಮಾರು ಐಟಮ್ಸ್ ಉಂಟು, ಒಂದೊಂದಾಗಿ ತೆಗೆಯುವ. ಇದ್ದದ್ರಲ್ಲಿ ಕಾಮನ್ ಐಟಮ್ ಇಂದ ಸ್ಟಾರ್ಟ್ ಮಾಡ್ತೇನೆ ನಾನು. ಈಗ ಮರದ್ದು ಹೇಳಿದ ಕೂಡಲೇ ಒಂದು ಐಟಮ್ ಸಾಧಾರಣ ತುಂಬಾ ಕಾಮನ್ ಆಗಿರುವ ಐಟಮ್, ಅದು ನಮ್ಮ ಕೀಚೇನ್, ಆನೆದು ಕೀಚೇನ್. ಆಯ್ತಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡುವ. ಅವರವರ ಒಪಿನಿಯನ್ ಅಂತ ಹೇಳಿ ಕೇಳುವ. ಭಾರಿ ಚೆನ್ನಾಗಿದೆ. ಮೊದಲು ಒಂದು ಇಷ್ಟು ಆನೆ ಹೇಳಿದ್ರೆ ಆನೆ ಹೇಳಿದ್ರೆ ಕತ್ತೆ ಅಲ್ಲ. ಆಯ್ತಾ? ಕ್ಯೂಟ್ ಉಂಟು, ಚಂದ ಉಂಟು, ಭಾರಿ ಚಂದ ಉಂಟು. ಕಸನೇನ ಸಂಧಿಸ್ಲ ಇದರ ನೆಕ್ಸ್ಟ್ ಸ್ಟಾರ್ಟ್. ಓಕೆ, ಇದರ ನೆಕ್ಸ್ಟ್ ಇನ್ನೊಂದು ವುಡನ್ ಯೂಸ್ ಮಾಡಿಕೊಂಡು ಹೊಸ ಐಟಮ್ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಫ್ರಿಡ್ಜ್ ಮ್ಯಾಗ್ನೆಟ್. ಆಯ್ತಾ? ಇದು ನೋಡಿ, ಇದು ಅವ್ರಿಗೆ ಎಂತ ಹೇಳಿ ನೋಡು. ಅವರಿಗೆ ತೋರಿಸಿದಾಗ ಅದು ಎಂತ ಹೇಳಿ ಅವರು. ಇದು ಎಂತದ್ದು? ಹಿಂದೆ ಬಿಡಿ, ಅದು ಫ್ರಿಡ್ಜ್ ಮ್ಯಾಗ್ನೆಟ್. ಇದು ಎಂತದ್ದು? ಇದು ಎಂತ ಗೊತ್ತುಂಟು? ಹೋರಿಯ ಹೋರಿ ಹಿಡಿದ್ರೆ ಬೈಲು. ಓಕೆ, ಏನೋ ಒಂದು ಗೊತ್ತುಂಟು ನನಗೆ ಸಹ. ಏನೋ ಒಂದು ಹೋರಿಯ ಗಲತ್ ಜವಾಬ್. ಇದು ಹಂದಿ. ಗೊತ್ತಾಗುದಿಲ್ಲ, ಇರ್ಲಿ. ಅದಾಯ್ತು. ಇನ್ನೊಂದೊಂದಿತ್ತು. ಇದೊಂದು ಚಂದ ಮರದ್ದು ಫ್ರಿಡ್ಜ್ ಮ್ಯಾಗ್ನೆಟ್. ಆಯ್ತಾ? ಒಳ್ಳೆ ನೋಡ್ಲಿಕ್ಕೆ ಇದು ಕ್ರಿಸ್ಮಸ್ ಟ್ರೀಗಾಗಿ. ಆಯ್ತಾ? ಚಂದ ಕಾಣ್ತದೆ. ಇದಾಯ್ತು. ಇನ್ನೊಂದು ಫ್ರಿಡ್ಜ್ ಮ್ಯಾಗ್ನೆಟ್, ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ಎಂತ ಹೇಳಿ ನೋಡುವ. ವೆರಿ ಗುಡ್, ಇದು ಕ್ಯಾರೆಟ್. ಆಯ್ತಾ? ಸೊ ಒಂದು 3 ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡಿತ್ತು. ಇದಾದ ನಂತರ ನೆಕ್ಸ್ಟ್, ಈಗ ಮರದ್ದು ಆಟ ಸಾಮಾನು ಹೇಳಿದ ಕೂಡಲೇ ಫಸ್ಟಿಗೆ ನೆನಪು ಬರುದು ಯಾವ್ದು ಹೇಳಿ? ಸಾಧಾರಣ ಚಿಕ್ಕದಿರ್ಬೋದು. ಮರದಲ್ಲಿ ಅದಕ್ಕಿಂತ ಮುಂಚೆ ಹೇಳಿದ್ರೆ ಡೈಲಿ ಆಟ ಆಡ್ತಿರೋದು ನಾವು. ರಸ್ತೆಗೆಲ್ಲ ತಗೊಂಡೋಗಿ ಆಡುವಂತಿರೋದು ಬುಗುರಿ. ಆಯ್ತಾ? ಬುಗುರಿಯಲ್ಲಿ ಇಲ್ಲಿ ಕೆಲವು ತರದ ಬುಗುರಿ ಉಂಟು. ಒಂದು ಈ ಬುಗುರಿ ನೆನಪುಂಟ? ಇದರಲ್ಲಿ ಯಾರಾದ್ರೂ ಆಡಿದವರಿದ್ದಾರ? ಇದಕ್ಕೆ ಅದು ಬೇರೆ. ಇದಕ್ಕೆ ದಾರ ಕಟ್ಟಿ ಹೀಗೆ ಬಿಸಾಡ್ಬೇಕು. ಅದು ಬಿಸಾಡಿದ ನಂತರ ಅದು ಒಳ್ಳೆ ಇರ್ತದೆ. ಇದನ್ನ ಮುಂದೆ ಅವರಿ ಕೈಯಿಂದ ತಿರುಗಿಸ್ಲಿಕ್ಕೆ ಆಗುದಿಲ್ಲ. ಆಯ್ತಾ? ಇದೊಂದಾಯ್ತು. ಈಗ ಅದೇ ಕಷ್ಟವನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ರೆ ಹಗ್ಗ ಎಲ್ಲ ಇದು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನೆಕ್ಸ್ಟ್ ಅದಕ್ಕೆ ಒಂದು ಕೈ ಕೊಟ್ಟು ಇನ್ನೊಂದು ಬೇರೆ ಟೈಪಿನ ಬುಗುರಿ ಮಾಡಿದ್ದಾರೆ. ಆಯ್ತಾ? ಇದರಲ್ಲಿ ವೈಟ್ ಮತ್ತೆ ರೆಡ್ ಕಲರ್ಸ್ ಉಂಟಲ್ಲ, ಅದರಿಂದ ತಿರುಗುವಾಗ ಚಂದ ತೋರ್ತದೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೇನೆ, ತಿರುಗಿಸಿ. ಬುಗುರಿಯಲ್ಲಿ ಇನ್ನೊಂದೊಂದು ಟೈಪಿನ ಬುಗುರಿ ಉಂಟು. ಇದು ಸಾಧಾರಣ ನಾನು ಮುಂಚೆ ನೋಡಿರಲಿಲ್ಲ. ಇದು ಈಗ 2 ಬುಗುರಿ ತೋರಿಸಿದೆ ಅಲ್ಲ, ಅದೆರಡರ ಕಾಂಬಿನೇಷನ್ ಅಂತ. ಇದು ಆ ಹಗ್ಗ ಸಹ ಕಟ್ಲಿಕ್ಕೆ ಉಂಟು, ಅದರೊಟ್ಟಿಗೆ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ. ಆಯ್ತಾ? ಈ ಹಗ್ಗವನ್ನು ಹಿಡ್ಕೊಂಡು ಎಳಿಬೇಕಂತೆ. ನಾನು ತೋರಿಸ್ತೇನೆ ಹೇಗೆ ಹೇಳ್ಕೊಂಡು. ಹೀಗೆ
ಚಿಕ್ಕ ಚಿಕ್ಕ ಮಕ್ಕಳಿಗೆ ಜಿಗಿ 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 ಹೇಳ್ಕೊಂಡಿದ್ದು ಕಿಲ್ಕಿಲೆ. ಕಿಲ್ಕಿಲೆ ಪಿಚ್ಕಿಲೋ ಇದೊಂದು ಇರ್ತದೆ. ಸೊ ಈಗ ಎಲ್ಲ ಪ್ಲಾಸ್ಟಿಕ್ ಇದು ಬರುದು. ಮರದ್ದು ಮಾಡುವಾಗಾದ್ರೆ ಹೇಗೆ ಮಾಡ್ತಿದ್ದದ್ದು ಹೇಳ್ಕೊಂಡು, ಇದು ನೋಡಿ ಒಳ್ಳೆ ಲಾಲಿಪಾಪಿನ ಹಾಗೆ ಉಂಟು ನೋಡ್ಲಿಕ್ಕೆ. ಸಣ್ಣ ಮಗು ಹೌದು, ಇದರಲ್ಲಿ 3 ಪಾರ್ಟ್ ಯೂಸ್ ಮಾಡಿದ್ದಾರೆ. 1 ಮರ, 2 ಮರ, 3 ಮರ. ಸೊ ಇದರ ಒಳಗೆ ಅವರು ಹೊಯ್ಗೆ ಗಿಜಿ ಗಿಜಿ ಹಾಕಿದ್ದಾರೆ. ಕರೆಕ್ಟ್. ಆದ್ದರಿಂದ ಮಕ್ಕಳಿಗೆ ಖುಷಿ, ಹಾರ್ಮಿಲ್ಲ. ಹೌದು, ಎಲ್ಲಿಯೂ ಶಾರ್ಪ್ ಎಡ್ಜಸ್ ಇಲ್ಲ. ಸೊ ಎಲ್ಲಿಯೂ ತಾಗುವಂಥದ್ದು ಎಂಥದ್ದು ಸೀನ್ ಇಲ್ಲ. ಸೇಫ್ ಆಯ್ತಾ. ಇದರ ನಂತರ ನೆಕ್ಸ್ಟ್ ನಮ್ಮ ಡಮರು ಇರ್ತದಲ್ಲ, ಡಮರುಗೆ ಎಂತ ಹೇಳ್ತಾರೆ, ಆ ಹಾಲಕ್ಕಿ ಎಲ್ಲ ಹೊಡ್ಕೊಂಡು ಬರ್ತಾರೆ ಡಮರು. ಓಕೆ. ಸೊ ಡಮರು ತಗೊಂಡು ಬಂದಿದೆ. ಇದು ಸಹ ಕಂಪ್ಲೀಟ್ ಮರದ್ದು. ಇದು ನೋಡಿ, ಇದು 2 ಸೈಡಲ್ಲೂ ಖಾಲಿ ಉಂಟು. ಸೊ ಸೌಂಡ್ ಇಲ್ಲಿಂದ ಬರ್ತದೆ. ಒಳ್ಳೆ ಮೈಕ್ರೋಫೋನ್ ಅಲ್ಲ, ಎಂಥದ್ದು ಮೆಗಾಫೋನಿನ ಹಾಗೆ ಸೌಂಡ್ ಬರ್ತದೆ. ಇದು ಈಗ ನೋಡಿ, ಅಪ್ಪ ಮಾಡಿ ಅಂತ ಹೇಳಿ ಸೌಂಡ್ ಮಾಡಿ. ಈಗ ಒಂದು ಕೆಲಸ ಮಾಡಿ, 3 ಜನ ಸಹ ಒಟ್ಟಿಗೆ ಸೇರ್ಕೊಂಡು ಒಂದು ಸೌಂಡ್ ಮಾಡಿ. ಒಂದೊಂದೇ ಸೌಂಡ್ ಅಲ್ಲಾಡ್ಸಿ ನೋಡಿದ್ದು ಯಾವ್ದ್ರಲ್ಲಿ ಗಟ್ಟಿ ಸೌಂಡ್ ಬರ್ತಾ ಹೇಳಿ. ಈ ಟೈಪ್ ಇದ್ರಲ್ಲಿ ಹೈಯೆಸ್ಟ್ ಸೌಂಡ್ ಬರ್ತಿತ್ತು, ಅದನ್ನು ತಗೊಂಡು ಬಂದೆ. ಆಯ್ತು. ಇದಾದ ನಂತರ ಇದು ಅಂತದ್ದು ಇನ್ನೊಂದೊಂದು ಪೀಸ್ ತಗೊಂಡಿದ್ದೆ. ಆಯ್ತಲ್ಲ. ಈಗ ನೀವೆಂತ ಹೇಳಿದ್ರಿ, ಮರದ ಆಟ ಸಾಮಾನು ಹೇಳಿದ ಕೂಡಲೇ ಎಂತದ್ದು ಗೊಂಬೆ ಅಲ್ಲ. ಗೊಂಬೆ ಹೇಳಿದ ನಂತರ ನಮ್ಗೆ ಮದುವೆ ಆಟ ಆಡೋದಿರ್ಬೋದು, ಕಿಚನ್ ಆಟ ಆಡೋದಿರ್ಬೋದು, ಎಂತದೇ ಆಟ ಆಡೋದಿರ್ಬೋದು. ಗೊಂಬೆ ಹೇಳಿದ ನಂತರ ಅದು ನಮ್ಗೆ ಒಂದು ಮರದ ಗೊಂಬೆ ಹೇಳಿದ ಕೂಡಲೇ ಒಂದು ಮಣ್ಣಿದ ಗೊಂಬೆ ಇರ್ತಿತ್ತು, ಒಂದು ಮರದ ಗೊಂಬೆ ಇರ್ತಿತ್ತು. ನಾವು ಹೋದದ್ದು ಚನ್ನಪಟ್ಟಣಕ್ಕೆ, ಆದ್ರಿಂದ ಅಲ್ಲಿ ಮರದ್ದು. ಸೊ ಈ ಗಂಡ ಹೆಂಡತಿ, ರಾಜರಾಣಿ ಎಂತದ್ದು ಹೇಳ್ಬೋದು ಈ ಗೊಂಬೆಗಳು ನೋಡಿ. ಇದು ನನ್ನ ತುಂಬಾ ಫೇವರೇಟ್. ಸಣ್ಣದಿರುವಾದ್ರಿಂದ ನಾನು ಇದಕ್ಕೆ ತುಂಬಾ ಆಸೆ ಪಡ್ತಾ ಇದ್ದೆ. ಆಯ್ತಲ್ಲ. ಇದು ತಗೊಂಡು ಬಂದ ಕೂಡಲೇ ಅಮ್ಮ ಫಸ್ಟಿಗೆ ಹೇಳಿದ್ದಾರೆ, ಇದು ನನ್ನ ಇದ್ದದ್ರಲ್ಲಿ ಫೇವರೇಟ್ ಹೇಳ್ಕೊಂಡು. ಇದರಲ್ಲಿ ನೋಡಿ, ಒಂದು ಕೈ ಅಲ್ಲಾಡ್ತದೆ ಹೀಗೆ, ಇಲ್ಲಿ ನೋಡಿ, ಇಲ್ಲಿ ಸಹ. ಸೊ ಇದು ಕೈ ಅಲ್ಲಾಡುದಿಲ್ಲ. ಆಯ್ತಾ. ಇದು ಸ್ಟೇಷನ್ ನೋಡಿ, ಭಾರಿ ಚಂದ ಉಂಟು. ಆಯ್ತಾ. ಇದು ಸಾಧಾರಣ ಇದ್ದದ್ರಲ್ಲಿ ಎಲ್ಲರಿಗೆ ತುಂಬಾ ಇಷ್ಟ ಆದದ್ದು ಸಾಧಾರಣ ಇದೆ. ಆಯ್ತಾ. ಇದರ ನಂತರ ಈಗ ಲಾಸ್ಟ್ ಐಟಮ್. ಇದೊಂದು ಐಟಮ್ ನನಗೆ ತುಂಬಾ ಇಷ್ಟ ಆಯ್ತು. ಇದು ಎಂತ ಹೇಳಿ ಸಾಧಾರಣ ಹೇಳುವಾಗ ಸಹ ಸ್ವಲ್ಪ ಕಷ್ಟ ಆಯ್ತು. ನನಗೆ ಸಹ ಅರ್ಥ ಆಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆಂದ್ರೆ ಇಲ್ಲಿ 2 ಬೇರೆ ಬೇರೆ ಪ್ಯಾಕೆಟ್ಸ್ ಇತ್ತು. ಒಂದು ಈ ಪ್ಯಾಕೆಟ್, ಇದು ನೋಡ್ಬೇಕಾದ್ರೆ ಒಂದು ಕೋಲಾಟದ್ದು ಪ್ಯಾಕೆಟ್ ಇಲ್ಲಿ ನಿಲ್ಸಿದೆ. ಹೀಗೆ ನೋಡಿ, 4 ಕೋಲ್ ಉಂಟು. ಕೊಳಲಿರ್ಬೋದಾ ಹೇಳಿ ನೋಡಿದೆ, ಗೊತ್ತಾಗ್ಲಿಲ್ಲ. ಅಲ್ಲ, ಕೋಲಾಟದ್ದ ಹೇಳ್ಕೊಂಡು ಅಲ್ಲ ಹೇಳಿದ್ರು. ಇಲ್ಲಿ ನೋಡಿ, ಪ್ರತಿಯೊಂದರಲ್ಲಿ ಹೀಗೆ ಇಲ್ಲಿ 2 ಹೋಲ್ಸ್, ಇಲ್ಲಿ 2 ಹೋಲ್ಸ್, ಮತ್ತೆ ಬೇರೆ 2 ಪ್ಲೇನ್ ಉಂಟು. ಸೊ ಇದು ಎಂತ ಹೇಳಿದ್ರೆ, ಇದು ತೋರಿಸ್ತೇನೆ. ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಚಿಕ್ಕದಿರ್ಬೇಕಾದ್ರೆ ನಮ್ಮ ಪೇಪರಲ್ಲಿ ಆ ಚೌಕುಡಿ ಮಾಡ್ಕೊಂಡು ನಾವು ಒಂದು ಮದುವೆ ಆಟ ಹೇಳಿ ಆಡ್ತಿದ್ದದ್ದು ನೆನಪುಂಟ? ಹೌದಲ್ಲ. ರೌಂಡ್ ಎಕ್ಸ್ 3 ಒಂದೇ ಲೈನ್ ಅಲ್ಲಿ ಆದ ಕೂಡಲೇ ಅಲ್ಲಿ ಮದುವೆ ಆಯ್ತು ಹೇಳ್ಕೊಂಡು. ಹೌದಾ. ಸೊ ಇದು ಅದರ ಬೋರ್ಡ್. ಆಯ್ತಾ. ಈಗ ಪ್ರತಿ ಸರ್ತಿ ನೀವು ಪೇಪರ್ ವೇಸ್ಟ್ ಮಾಡೋದು ಬೇಡ, ಇಂಕ್ ಹಾಕೊಂಡು ಯೂಸ್ ಮಾಡ್ಕೊಂಡು ಇದು ಮಾಡೋದು ಬೇಡ ಹೇಳ್ಕೊಂಡು ಇದೊಂದು ಭಾರಿ ಚಂದ ಉಂಟು. ಕೃಷ್ಣ ಮತ್ತು ರಾಧೆದು ಗೊಂಬೆ. ಆಯ್ತಾ. ಇದು ತೋರಿಸ್ತೇನೆ ನಾನು. ಒಂದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ 4 ಕೃಷ್ಣ 4 ರಾಧೆ ಕೊಟ್ಟಿದ್ದಾರೆ. ಇದು ನೋಡಿ, ಇದು ರಾಧೆ, ಹಾಗೆ ಇದು ಕೃಷ್ಣ. ಒಂದೊಂದು ಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಯ್ತಾ. ಸೊ ಈಗ ಇದನ್ನೆಲ್ಲ ಒಳಗೆ ಹಾಕ್ತಿಲ್ಲ ಬೇಡ, ಇರ್ಲಿ. ಸೊ ಈಗ ಮದುವೆ ಆಟ ಆಡಬೇಕಾದ್ರೆ ಒಂದು ಟೀಮ್ ಕೃಷ್ಣ ಚೂಸ್ ಮಾಡ್ತದೆ, ಒಂದು ಟೀಮ್ ರಾಧೆ ಚೂಸ್ ಮಾಡ್ತದೆ. ಇಲ್ಲಿ ಹೀಗೆ ಇಡ್ತಾ ಹೋಗುದು. ಕೃಷ್ಣ
ರಾಧೆ, ಕೃಷ್ಣ, ರಾಧೆ, ಕೃಷ್ಣ, ಇನ್ನು ಬಾಧೆ. ಆಯ್ತಾ? ಹೀಗೆ ಮದುವೆ ಆಟ ಆಡೋದು. ಇದು ನನಗೆ ಇದ್ದದ್ರಲ್ಲಿ ಇಷ್ಟ ಆಯ್ತು. ಹೇಳಿದ್ರೆ ಅದು ಆಟ ಹೇಳಿ ಗೊತ್ತಾದದ್ದೇ ಮತ್ತೆ ಅದರವರೆಗೆ ಅಂದಾಜಾಗ್ತಿರ್ಲಿಲ್ಲ. ಸೊ ಇದಿಷ್ಟು ತಗೊಂಡು ಬಂದಿದ್ದೇನೆ. ಕೆಲವು ನನಗೆ ಇಷ್ಟ ಬಂತು, ಕೆಲವು ತುಂಬ ಮುಂಚಿಂದ ಆಡ್ತಿದ್ದದ್ದು ಹೇಳ್ಕೊಂಡು ಒಂದು ಸ್ವಲ್ಪ ಅಂದಾಜಿತ್ತು, ಹಾಗೆ ಮಾಡ್ಕೊಂಡು ತಗೊಂಡು ಬಂದದ್ದು. ನಿಮಗೆ ಹೇಗೆ ತೋರಿತು? ಒಂದಕ್ಕಿಂತ ಒಂದು ಒಳ್ಳೆಯದು. ಎಲ್ಲಕ್ಕಿಂತ ಅದು ಇಷ್ಟ ಆದದ್ದು. ಓಕೆ, ಅಮ್ಮನಿಗೆ ಎಲ್ಲಕ್ಕಿಂತ ಇದಿಷ್ಟ ಆದದ್ದು. ನಿಮ್ಗೆ ಯಾವ್ದು ಇಷ್ಟ ಆದದ್ದು? ಡಮರು. ಡಮರು. ಡಮರು ಡಮರು ನಿಮ್ಗೆ ಯಾವ್ದು ಇಷ್ಟ? ಯಾವ ಬುಗುರಿ? ಯಾವುದು ಇದು? ಓದು ಓದು ಯಾವ್ದಿದಾ? ಅಲ್ಲ ಇದಾ? ಎಲ್ಲ ನೀವು ಹೀಗೆ ತೋರಿಸಿ ಎದುರು. ಹಾ, ಸೊ ಎಲ್ಲರಿಗೆ ಇಷ್ಟ ಆದದ್ದು ಅವರವರ ಇಷ್ಟ ಆದ ಐಟಮ್ಸ್ ಅವರವ್ರು ಹಿಡ್ಕೊಂಡಿದ್ದಾರೆ. ಸೊ ಇದು ಬಿಟ್ಟು ನಿಮ್ಗೆ ಯಾವ್ದಾದ್ರು ವುಡನ್ ಟಾಯ್ಸ್ ನೆನಪು ಬರ್ತದ? ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ತಿದ್ರಿ, ಯಾರೊಟ್ಟಿಗೆ ಆಡ್ತಿದ್ರಿ, ನಿಮ್ಗೆ ಯಾವ್ದಾದ್ರು ನೆನಪು ಬರ್ತದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಚನ್ನಪಟ್ಟಣ ಟಾಯ್ಸ್ಗೆ ಪುನಃ ಹೋಗುವ ಪ್ಲಾನ್ ಉಂಟು. ಆದ್ರಿಂದ ಅಂತ ಯಾವ್ದಾದ್ರು ಐಟಮ್ಸ್ ಉಂಟಾದ್ರೆ ಉಂಟಲ್ಲ, ನಾನು ಅದನ್ನ ಸಹ ತಗೊಂಡ್ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ. ಕೆಲವು ಐಟಮ್ಸ್ ಚೆಸ್ ಬೋರ್ಡ್ ಇತ್ತು, ಬಟ್ ಚೆಸ್ ಇದು ಕಾಯಿನ್ಸ್ ಅವ್ರ ಹತ್ರ ಇರ್ಲಿಲ್ಲ, ನಂಗೆ ತಗೊಂಡ್ ಬರ್ಬೇಕು ಹೇಳಿ ಇತ್ತು. ಸೊ ಹಾಗೆ ಕೆಲವು ಐಟಮ್ಸ್ ನನ್ನ ತಲೆಯಲ್ಲಿ ಸಹ ಉಂಟು, ನಿಮ್ಮ ತಲೆಯಲ್ಲಿ ಎಂತ ಇದ್ರು ಹೇಳಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾಗೇಂದ್ರ ನಾಯಕ್ ನರೇಟಿವ್ಸ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೋಡಿ, ಎಲ್ಲರೂ ಒಂದ್ಸತಿ ನಾಗೇಂದ್ರ ನಾಯಕ್ ನರೇಟಿವ್ಸ್ ಹೇಳಿ ಒಂದು ಹೇಳಿ. ನಾಗೇಂದ್ರ ನಾಯಕ್ ನರೇಟಿವ್ಸ್. See ya, bye.